ಎಲ್ಲ ಆಲ್ಮೋಸ್ಟ್ 3-4 ಡೇಸಿಂದ ಎಲ್ಲ ಪ್ರೊಸೀಡ್ ಆಯಿತು. ಸೊ ಖುಷಿ ಆಗ್ತದೆ. ಒಂದು ಫಂಕ್ಷನ್ನಲ್ಲಿ ನೋಡಿದ್ದು ಅಷ್ಟೇ, ಅದಾದಮೇಲೆ ಶಿಲ್ಪಾ ಮ್ಯಾಮ್ ಮನೇಲಿ ಒಂದು ಸತಿ ನೋಡಿದ್ದೆ. ಅದು ಬಿಟ್ಟರೆ ಫಂಕ್ಷನ್ಸ್ನಲ್ಲಿ ಮೀಟ್ ಆಗಿದ್ದು ಬಿಟ್ಟು ಬೇರೆ ಯಾವತ್ತೂ ಅರೇಂಜ್ ಮ್ಯಾರೇಜ್ ಇಷ್ಟೆಲ್ಲ ನಡೀತಾ ಇದೆ ಅಂದರೆ ಇದು ಅರೇಂಜ್ ಮ್ಯಾರೇಜ್. ಇವಾಗಿನ್ನೂ ಈ ಶಾಸ್ತ್ರ ಎಲ್ಲ ಆಗಿದೆ. ಸೊ ಇನ್ ಫ್ಯೂ ಡೇಸ್ ಐ ಥಿಂಕ್ ನಿಮಗೆ ತಿಳಿಸ್ತೀವಿ. ಪ್ರಾಬಬ್ಲಿ ಇನ್ ನೆಕ್ಸ್ಟ್ 2-3 ಮಂತ್ಸ್. ಐ ಥಿಂಕ್ ಐ ಹ್ಯಾವ್ ಟು ಸಿ. ಇವಾಗಷ್ಟೇ ಎಲ್ಲ ಆಗಿರೋದ್ರಿಂದ ಐ ಥಿಂಕ್ ಇವಾಗ ಏನು ನೆಕ್ಸ್ಟ್ ಹೆಂಗೆ ಪ್ರೊಸೀಡ್ ಮಾಡಬೇಕು ಅಂತ ಇವಾಗ ಗೊತ್ತಾಗ್ತದೆ. ಸೊ ಇನ್ನು ಸ್ವಲ್ಪ ದಿವಸದಲ್ಲಿ ಅಲ್ಲಿ ಡಿಸೈಡ್ ಅಂತ. ಇಲ್ಲ, ನಾನೇನೂ ಮಾತಾಡಿಲ್ಲ. ನಾನು ಇವಾಗಲೇ ಹೇಳ್ತಿರ್ಬೇಕಾದ್ರೆ 2-3 ಡೇಸ್ನಲ್ಲೆಲ್ಲ ನಡ್ತಿರೋದು. ಸೊ ಏನೂ ಮಾತಾಡ್ಕೊಂಡಿಲ್ಲ. ಆ್ಯಂಡ್ ಅವರು ಕೂಡ ಒಳ್ಳೆ ಫ್ಯಾಮಿಲಿಯಿಂದ. ಸೊ ಐ ಡೋಂಟ್ ಥಿಂಕ್ ಸೊ ಆ ಥರ ಏನು ನೆಗೆಟಿವ್ ಆಗಿ ಏನಿಲ್ಲ. ತುಂಬ ಇದೆ. ಪ್ರಾಬಬ್ಲಿ ನಮ್ಮ ಮನೆಯವ್ರದ್ದಾಗಿರ್ಬೋದು, ಜಗದೀಶ್ ಅವ್ರ ಮನೆಯವ್ರದ್ದಾಗಿರ್ಬೋದು, ಆ್ಯಂಡ್ ಗಣೇಶ್ ಸರ್, ಶಿಲ್ಪಾ ಆ್ಯಂಡ್ ನಮ್ಮ ಅಂಕಲ್ಲು, ಆಂಟಿ. ಸೊ ಇವರೆಲ್ಲರ ಕೋಪ್ರೇಷನ್ ಇರೋದ್ರಿಂದನೇ ಎಷ್ಟು ಚೆನ್ನಾಗಾಗಿರೋದು. ಎಂಗೇಜ್ಮೆಂಟ್ ಐ ಥಿಂಕ್ ಇನ್ನೂ ಡಿಸ್ಕಷನ್ನಲ್ಲಿದೆ. 1-2 ಡೇಟ್ಸ್ ಇದೆ. ಐ ಥಿಂಕ್ ಪ್ರಾಬಬ್ಲಿ ಇನ್ ಫ್ಯೂ ಡೇಸ್ ಅಲ್ಲಿ ಕನ್ಫರ್ಮ್. ಇವಾಗ ಎಂಗೇಜ್ಮೆಂಟ್ ಆಗಿದೆ. ಸೊ ವಿ ವರ್ ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಇಲ್ಲಿ ಫಂಕ್ಷನಲ್ಲಿ ಸಿಕ್ಕಿದ್ದಷ್ಟೇ. ಇಲ್ಲ, ಆಲ್ಮೋಸ್ಟ್ ಲೈಕ್ ಫಂಕ್ಷನ್ನಲ್ಲಿ ನೋಡಿರೋದಷ್ಟೇ. ಆಲ್ಮೋಸ್ಟ್ 1-2 ಇಯರ್ಸ್ ಬ್ಯಾಕಿಂದ ಆ ಫಂಕ್ಷನ್ಗಳಲ್ಲಿ ಸಿಕ್ಕಿರೋದು. ಶಿಲ್ಪಾ ಮನೇಲಿ ನೋಡಿದ್ದಷ್ಟೇ. ಆ್ಯಂಡ್ ಶಿಲ್ಪಾ ಮ್ಯಾಮು ಗಣೇಶ್ ಸರ್ ಆ್ಯಕ್ಚುಲಿ ಪ್ರಪೋಸಲ್ ಕೊಟ್ಟಿದ್ದು. ಆ್ಯಂಡ್ ಇಮಿಡಿಯೇಟಾಗಿ ಎಲ್ಲ